ಭಾರತ ವಿರುದ್ಧ ಭಾನುವಾರ ನಡೆದ ಪಂದ್ಯದ ಸಮಯದಲ್ಲಿ ಮ್ಯಾಚ್ ರೆಫರಿ ಆಂಡಿ ಪೈಕ್ರಾಫ್ಟ್ ಅವರು ಐಸಿಸಿ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದ್ದಾರೆ ಅಂತ ಆರೋಪಿಸಿ ಅವರನ್ನು ಏಷ್ಯಾ ಕಪ್ಪಿಂದ ತಕ್ಷಣ ತೆಗೆದುಹಾಕಬೇಕು ಅಂತ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಂದರೆ ಪಿಸಿಬಿ ಸೋಮವಾರ ಒತ್ತಾಯಿಸಿದೆ. ಇವತ್ತು ಪಂದ್ಯದ ಕೊನೆಯಲ್ಲಿ ಪೈಕ್ರಾಫ್ಟ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದರು. ಆದರೆ ಪಂದ್ಯ ಮುಗಿದ ಬಳಿಕ ಭಾರತೀಯ ಆಟಗಾರರು ಎದುರಾಳಿ ತಂಡದ ಆಟಗಾರರೊಂದಿಗೆ ಕೈ ಕುಲುಕಲಿಲ್ಲ. ಪಿಸಿಬಿ ಪೈಕ್ರಾಫ್ಟ್ ವಿರುದ್ಧ ಈಗ ಐಸಿಸಿಗೆ ಔಪಚಾರಿಕ ದೂರು ದಾಖಲಿಸಿದೆ. ಐಸಿಸಿ ನೀತಿ ಸಂಹಿತೆ ಮತ್ತು ಕ್ರಿಕೆಟ್ ಸ್ಫೂರ್ತಿಗೆ ಸಂಬಂಧಿಸಿದ ಎಂಸಿಸಿ ಕಾನೂನುಗಳನ್ನು ಮ್ಯಾಚ್ ರೆಫರಿ ಉಲ್ಲಂಘಿಸಿದ್ದಾರೆ ಅಂತ ಪಿಸಿಬಿ ಐಸಿಸಿಗೆ ದೂರನ್ನು ಕೊಟ್ಟಿದೆ. ಏಷ್ಯಾ ಕಪ್ಪಿಂದ ಮ್ಯಾಚ್ ರೆಫರಿಯನ್ನು ತಕ್ಷಣವೇ ತೆಗೆದುಹಾಕಬೇಕು ಅಂತ ಈಗ ಪಿಸಿಬಿ ಒತ್ತಾಯ ಮಾಡಿದೆ ಅಂತ ಪಿಸಿಬಿ ಮುಖ್ಯಸ್ಥ ಮೊಯ್ಜಿನ್ ನಖ್ವಿ ಎಕ್ಸ್ ಖಾತೆ ಮುಖಾಂತರ ತಿಳಿಸಿದ್ದಾರೆ. ಪಾಕಿಸ್ತಾನ ಈ ಹಿಂದೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಜೊತೆ ಈ ವಿಷಯವನ್ನು ಪ್ರಸ್ತಾಪಿಸಿ ಭಾರತೀಯ ಆಟಗಾರರ ನಡವಳಿಕೆಯನ್ನು ಕ್ರೀಡಾ ಯೋಗ್ಯವಲ್ಲ ಅಂತ ಕರೆದಿತ್ತು. ಭಾರತೀಯ ಆಟಗಾರರು ಕೈ ಕುಲುಕದಿರುವ ವರ್ತನೆಯ ವಿರುದ್ಧ ತಂಡದ ವ್ಯವಸ್ಥಾಪಕ ನವೀದ್ ಚೀಮಾ ತೀವ್ರ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದರು. ಇದನ್ನು ಕ್ರೀಡಾ ಯೋಗ್ಯವಲ್ಲದ ಮತ್ತು ಆಟದ ವಿರುದ್ಧವೆಂದು ಪರಿಗಣಿಸಲಾಗಿದೆ. ಪ್ರತಿಭಟನೆಯಾಗಿ ನಾವು ನಮ್ಮ ತಂಡದ ನಾಯಕನನ್ನು ಪಂದ್ಯದ ನಂತರದ ಸಮಾರಂಭಕ್ಕೆ ಕಳುಹಿಸಲಿಲ್ಲ. ಖಂಡಿತ ಅವರು ಹೋಗಿರಲಿಲ್ಲ. ಬಟ್ ಈಗ ಚರ್ಚೆ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಕ್ರೀಡಾ ಸ್ಫೂರ್ತಿಯನ್ನು ಭಾರತದ ಆಟಗಾರರು ತೆಗೆದುಕೊಳ್ಳಿಲ್ವಾ, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರಲಿಲ್ವಾ ಅನ್ನುವಂಥ ಚರ್ಚೆ ಒಂದು ಕಡೆ ಆದರೆ, ಭಾರತಕ್ಕೆ ಇದು ಅವಶ್ಯಕತೆ ಇತ್ತ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಕ್ರಿಕೆಟ್ ಅಂತ ಬಂದಾಗ ನೀವು ಕ್ರಿಕೆಟ್ ಆಡೋದಕ್ಕೆ ಒಪ್ಪಿಕೊಂಡಿದ್ದೀರಿ, ಶೇಕ್ ಹ್ಯಾಂಡ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದರ ಜೊತೆಗೆ ಇದರ ತನಿಖೆ ಆಗಬೇಕು ಅನ್ನೋದೇನಿದೆಯಲ್ಲ, ಇದಕ್ಕೆ ತನಿಖೆ ಆಗಬೇಕು ಅನ್ನೋದು ಏನಿಲ್ಲ. ಇನ್ನೊಂದು ಥಾಟ್ ಏನು ಅಂತ ಹೇಳಿದ್ರೆ, ನಾವು ಕ್ರಿಕೆಟ್ ಆಡಿದ್ದೀವಿ, ಸಂಬಂಧವನ್ನು ಬೆಳೆಸಿಲ್ಲ ಅಂತ ಭಾರತ ಕ್ರಿಕೆಟ್ ಹೇಳಬಹುದು. ಸೊ ಹಂಗಾಗಿ ಬಟ್ ಇದೆಲ್ಲ ಬೇಕಿತ್ತ. ಈಗ ನೆಕ್ಸ್ಟು ಇನ್ನೊಂದು ಮ್ಯಾಚ್ ಆಗುತ್ತೆ, ಒಂದು ವೇಳೆ ಫೈನಲ್ಗೆ ಬಂದರೆ ಮತ್ತೊಂದು ಮ್ಯಾಚ್ ಆಗುತ್ತೆ. ಕ್ರಿಕೆಟ್ ಅಂತ ಬಂದಾಗ, ಆಟ ಅಂತ ಬಂದಾಗ ಭಾರತನೇ ಗೆಲ್ಲತ್ತೆ ಅಂತೇಳಿ ನಿರ್ಧಾರ ಮಾಡಲಿಕ್ಕೆ ಬರೋದಿಲ್ಲ. ಒಂದು ವೇಳೆ ನೆಕ್ಸ್ಟ್ ಪಂದ್ಯ ಪಾಕಿಸ್ತಾನ ಗೆದ್ದರೆ ಭಾರತದ ಪರಿಸ್ಥಿತಿ ಏನಾಗುತ್ತೆ, ಅವರು ಹೇಗೆ ಹೀಯಾಳಿಸ್ಬೋದು, ಈ ರೀತಿ ಚರ್ಚೆ ಆಗ್ತಾ ಇದೆ. ಬಟ್ ಗೊತ್ತಿಲ್ಲ ಈ ರೀತಿ ಯಾಕೆ ಮಾಡಿದರು ಅಂತ. ಅವಶ್ಯಕತೆ ಇರಲಿಲ್ಲ ಕ್ರಿಕೆಟ್ ಆಡೋದು, ಅವಕಾಶ ಕೊಟ್ಟಿದ್ದಾರೆ ಅಂದಮೇಲೆ ಅಲ್ಲಿ ಶೇಕ್ ಹ್ಯಾಂಡ್ ಕೊಡಬಹುದಾಗಿತ್ತು. ಬಟ್ ಅದರ ಅಂದರೆ ಈ ಹಿಂದೆ ಪಂದ್ಯ ಆರಂಭ ಆಗೋದ್ರಿಂದ ಮುಂಚೆ ಎಲ್ಲ ನಾಯಕರ ಸಭೆ ಇರುತ್ತಲ್ಲ, ಅಲ್ಲಿ ಶೇಕ್ ಹ್ಯಾಂಡ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕೊಡಲಿಲ್ಲ ಅನ್ನೋಂಥ ವಿಚಾರ ಈಗ